ನಾವು ಇವತ್ತು ಮಾಡಕತ್ತೀರಿ ಮಾವಿನಕಾಯಿ ಚಿತ್ರಾನ್ನ ರೀ. ಮಾವಿನಕಾಯಿ ಚಂದಾಗ ನೀರು ಹಾಕಿ ತೊಳ್ಕೊಬೇಕ್ರಿ, ಯಾಕಂದ್ರೆ ಅದು ಹಾಲು ಅದು ಸಿಡ್ದಿರ್ತೈತೆ ರೀ. ಒಗಾತೆ ತೊಳ್ಕೊಂಡು ಆಮೇಲೆ ಅದು ಹಿಂದಲು ಇದನ್ನು ಹಾಲು ಹತ್ತಿದ್ದು ಅದನ್ನು ತೆಗಿಬೇಕ್ರಿ. ನೋಡಿ ಚಂದ ನೀಟಾಗಿ ತಗೊಂಡು ಆಮೇಲೆ ಸಿಪ್ಪೆ ತಗೊಳ್ರಿ ಮ್ಯಾಗಲ್ಲೆ. ನಾನು ಚಾಕುಲೆ ತಗೊಳಕತ್ತೀನಿ, ನೀವು ಬೇಕಾದ್ರೆ ಅದು ಸಿಪ್ಪೆ ತೆಗೆಯೋದು ಬರ್ತೈತಲ್ಲ ರೀ, ಅದರಲ್ಲೇ ತಗೊಬೋದು ರೀ. ನೀಟಾಗಿ ಓಟು ಸಿಪ್ಪೆ ತಗೊಳ್ರಿ ಅದನ್ನ ಮೊದಲೇ. ಆಮೇಲೆ ನೋಡಿರಿ ಸೊಪ್ಪು ತೊಗೊಂಡ್ವೆಲ್ಲ ಈಗ ಹೆರ್ಜಾಕೊಂತೇವ್ರಿ ಅದನ್ನು. ನಾವು ಹೆರ್ಜೋದು ಅಂತೇವ್ರಿ, ನೀವು ತುರ್ಕೊಳ್ಳೋದು ಅಂತೀರಲ್ಲ ನಿಮ್ಮ ಕಡೆ, ತುರಿಯೋದು. ನೋಡಿರಿ ಈಗ ನನ್ನ ಮಗ ನೋಡಿರಿ ಕೈ ಹೆಂಗೆ ಅಡ್ಡ ತರ್ತಾನೆ ನೋಡಿರಿ. ಇವಾಗ ಹೆರ್ಜಿದ್ದು ಹೆಂಗೆ ಬಂದೈತೆ ನೋಡಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕರಿಬೇವು, ಶೇಂಗಾ, ಉದ್ದಿನಬೇಳೆ, ಮಾವಿನಕಾಯಿ ತುರ್ದು. ಇವಾಗ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡಿವ್ರಿ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕ್ರಿ. ನೋಡಿರಿ ಈಗ ಹಾಕ್ಕೊಳಕತ್ತೀವಿ ನಾವು. ಇದು ಸ್ವಲ್ಪ ಬಿಸಿ ಆಗ್ಬೇಕ್ರಿ. ನೋಡಿರಿ ಸ್ವಲ್ಪ ಬಿಸಿ ಆದಮೇಲೆ ಶೇಂಗಾ ಬೀಜ ಹಾಕ್ಕೊತೀವ್ರಿ. ಮೊದಲು ಉದ್ದಿನಬೇಳೆ ಹಾಕ್ಕೊತೀವ್ರಿ. ನೆಕ್ಸ್ಟು ಕಡಲೆಬೇಳೆ ಬೇಕಾದ್ರೂ ಹಾಕ್ಕೊಬೋದು ರೀ. ನಾವು ಕಡಲೆಬೇಳೆ ನಮ್ಮ ಮನ್ಯಾಗ ಇಷ್ಟ ಆಗಲ್ಲ ಅಂತಂದು ಕಡಲೆಬೇಳೆ ಹಾಕ್ಕೊಂಡಿಲ್ಲ. ನೀವು ಬೇಕಾದ್ರೆ ಹಾಕ್ಕೊಬೋದು ರೀ. ಇದು ಕಲರ್ ಚೇಂಜ್ ಆಗೋ ಮಟ್ಟ ಒಟ್ಟು ಇದು ಮಾಡ್ಕೋಬೇಕು ರೀ, ಫ್ರೈ ಮಾಡ್ಕೋಬೇಕು. ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿರಿ. ಇವಾಗ ಇದಕ್ಕೆ ಸಾಸಿವೆ ಹಾಕ್ಕೊತೀವಿ ರೀ ನಾವು. ಜೀರಿಗೆ ಬೇಕಾದ್ರೆ ಹಾಕ್ಕೊಬೋದು ರೀ. ನಮ್ಗೆ ಜೀರಿಗೆ ಇಷ್ಟ ಇಲ್ಲ ಅಂತ ನಾನು ಹಾಕ್ಕೊಂಡಿಲ್ಲ ರೀ. ನೋಡಿರಿ ಇವಾಗ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ರೀ 4-5, ಅದನ್ನು ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊತೀವಿ ನೋಡಿ. ಇವಾಗ 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ರಿ, ಅದನ್ನು ಹಾಕ್ಕೊತೀನಿ ನೋಡಿ. ಇವಾಗ ಇನ್ನೂ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಚೆಂದಾಗ ಮಿಕ್ಸ್ ಮಾಡ್ಕೊರಿ ಹೇಳ್ಕೊಂಡು. ಯಾಕಂದ್ರೆ ಅದು ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಎಣ್ಣೆಯಾಗ ಕುದಿಬೇಕ್ರಿ ಅವು. ನೋಡಿರಿ ಕಲರ್ ಹೆಂಗೆ ಚೇಂಜ್ ಆಗಿತ್ತು ನೋಡಿರಿ, ಕುದ್ದವು ಈಗ ಅದಕ್ಕೆ ಕರಿಬೇವು ಕಟ್ ಮಾಡಿ ಹಾಕ್ಕೊತೀನಿ ರೀ. ಅದು ಇನ್ನೊಂದು ಸ್ವಲ್ಪ ಎಣ್ಣೆಯಾಗ ಮಿಕ್ಸ್ ಮಾಡ್ಕೊತೀನಿ ರೀ. ಎಲ್ಲ ಇದಾಗ್ಬೇಕ್ರಿ ಅದು. ನೋಡಿರಿ ಈಗ ಕಲರ್ ಹೆಂಗೆ ಚೇಂಜ್ ಆಗುತ್ತೆ ಉಳ್ಳಾಗಡ್ಡಿದು ನೋಡಿರಿ. ಎಲ್ಲ ಈಗ ಎಣ್ಣೆಯಾಗ ಫ್ರೈ ಆಗ್ಯಾವ್ರಿ ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಎಲ್ಲ. ಇವಾಗ ಸ್ವಲ್ಪ ಚಿಟಿಗೆ ಅರಿಶಿನ ಹಾಕ್ಕೋಬೇಕು ರೀ. ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ರೀ. ಯಾಕಂದ್ರೆ ಮೊದಲು ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿರ್ತೀವಿ ರೀ, ನೋಡ್ಕೊಂಡು ಉಪ್ಪು ಹಾಕೋರಿ. ನಾನು ಹಳ್ಳು ಉಪ್ಪು ಹಾಕ್ಕೊಂಡಿನಿ, ನಿಮ್ಗೆ ಬೇಕಾದ್ರೆ ಸಣ್ಣ ಉಪ್ಪು ಹಾಕ್ಕೋಬೋದು ರೀ. ನೋಡಿ ಈಗ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊರಿ. ಎಲ್ಲ ಉಳ್ಳಾಗಡ್ಡಿಗೆ ಅದಕ್ಕೆಲ್ಲ ಹತ್ಕೊಳ್ಳಂಗೆ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ರೀ. ಹತ್ತದಲ್ರಿ ನೋಡಿರಿ ಹೆಂಗೆ ಕಲರ್ ಇದಾಯ್ತು ನೋಡಿರಿ. ಈಗ ಅದಕ್ಕೆ ಮಾವಿನಕಾಯಿನ ತೊಳೆದಿಟ್ಕೊಂಡಿದ್ವಲ್ರಿ ಹಿಡಿದು ಒಂದು, ಅದನ್ನು ಹಾಕ್ಕೊಳಕತ್ತೀನಿ. ನಿಮ್ಗೆ ಹುಳಿ ಜಾಸ್ತಿ ಬೇಡಪ್ಪ ಅಂದ್ರೆ ಸ್ವಲ್ಪ ಹಾಕ್ಕೊಬೋದು ರೀ. ನಮ್ಮ ಮನ್ಯಾಗ ಹುಳಿ ತಿಂತಾರಂದು ಪೂರ್ತಿ ಹಾಕ್ಕೊಂಡೀನಿ ನೋಡಿರಿ ನಾನು. ಅದನ್ನು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಮಾವಿನಕಾಯಿದು. ಇದು ಮಾವಿನಕಾಯಿ ನಾ ಏನು ಪ್ಯಾಟಾಗಿ ತಂದಿದ್ದಲ್ರಿ, ನಮ್ಮ ಹೊಲ್ದಾಗ ಇತ್ತು, ತಂದು ಮಾಡ್ಕೊಂಡೇನಿ ರೀ ನಾನು. ನಿಮಗೆ ಬೇಕಾದ್ರೆ ಹುಳಿ ಜಾಸ್ತಿ ಬೇಡಪ್ಪ ಅಂದ್ರೆ ಗೋದಿ ಮಾವಿನಕಾಯಿ ತಂದು ಮಾಡ್ಕೊಬೋದು ರೀ. ನೋಡಿರಿ ಹೆಂಗೆ ಮಿಕ್ಸ್ ಆಗೈತೆ ನೋಡಿರಿ. ಇವಾಗ ಇದನ್ನು ಸ್ವಲ್ಪ ತೆಗೆದಿಟ್ಕೊತೀನಿ ರೀ, ಎತ್ತಿಟ್ಕೊತೀನಿ. ಯಾಕಂದ್ರೆ ನಮಗೀಗ ಎಷ್ಟು ಬೇಕು ಅಷ್ಟು ಅನ್ನ ಮಿಕ್ಸ್ ಮಾಡ್ಕೊತೀವಿ ರೀ. ಆಮೇಲೆ ಮತ್ತೆ ಬೇಕಾದ್ರೆ ಮಿಕ್ಸ್ ಮಾಡ್ಕೊಳಕ್ಕೆ ಬರ್ತೈತೆ ರೀ ಅಂತ ನೋಡಿ. ಈಗ ಅಷ್ಟು ಪಲ್ಯಕ್ಕೆ ಅನ್ನ ಹಾಕ್ಕೊತೀವಿ ರೀ. ಅನ್ನ ನಾವು ಮೊದಲು ಮಾಡಿಟ್ಕೊಂಡಿವಿ ರೀ. ನೀವು ಬೇಕಾದ್ರೆ ಆಗ ಮಾಡಿಕೊಂಡು ಹಾಕ್ಕೊಬೋದು ರೀ, ಅದಕ್ಕೇನೇನಿಲ್ಲ. ನೋಡಿರಿ ಉದುರು ಇರ್ಬೇಕು ಅನ್ನ ಮಾತ್ರ. ನೋಡಿರಿ ಹೆಂಗೆ ಉದುರು ಆಗೈತಿ. ಅದನ್ನು ಚೆಂದಾಗಿ ಒಂದೊಂದು ಅಗುಳಿಗೆ ಹತ್ಕೊಳ್ಳಂಗೆ ಮಿಕ್ಸ್ ಮಾಡ್ಕೋಬೇಕು ರೀ. ನೋಡಿರಿ ಹೆಂಗೆ ಕಲರ್ ಕಾಣ್ಲಿಕ್ಕತ್ತದ. ಚೆಂದಾಗ ಮಿಕ್ಸ್ ಮಾಡ್ಕೊರಿ ಎಲ್ಲ ಪೂರ್ತಿ. ಕಾಣ್ತದಲ್ರಿ ನೋಡಿರಿ ಹೆಂಗದ.
ನೋಡ್ತಾ ಇದ್ರೆ ಬಾಯಾಗ ನೀರು ಬರಾಕತ್ತವ್ರಿ ಹಾಲು ನಮಗೆ ಎಷ್ಟು ಚೆಂದಾಗ್ಯದ ನೋಡ್ರಿ. ಹಿಂಗೆ ಉದುರಾಗಿ ಬರ್ಬೇಕ್ರಿ ಇದು. ನೋಡ್ರಿ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡೆ ನೋಡ್ರಿ. ಅದನ್ನು ಹೆಂಗೆ ಕಾಣಿಸ್ತೈತೆ ನೋಡ್ರಿ. ನೋಡ್ಬೋದ್ರಿ ಎಷ್ಟು ಚಂದ ಬಂದಿದೆ. ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ.